ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವ ವೀಕ್ಷಕರೇ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಹೊಸದಾಗಿ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಹೊಸದಾಗಿ ಮಾಡಿರೋಂಥ ಹೇರ್ ಪ್ಯಾಕ್ ವಿಡಿಯೋ ಖಂಡಿತವಾಗಿ ಸ್ಕಿಪ್ ಮಾಡದೆ ನೋಡಿ ಹೋಗಿ. ಯಾಕಂದರೆ ಇವತ್ತಿನ ಈ ರೀತಿ ಹೇರ್ ಪ್ಯಾಕ್ ನೀವು ಯಾವತ್ತೂ ಕೂಡ ಟ್ರೈ ಮಾಡೇ ಇರಲ್ಲ, ನೀವು ನೋಡೇ ಇರಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂದಲು ಶೈನಿಯಾಗಿ ಕಪ್ಪಗೆ ಮಾಡ್ಕೋಬೋದು. ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ತುಂಬಾ ಶೈನಿಯಾಗಿ ಕಪ್ಪಗೆ ಮಾಡ್ಕೋಬೋದು. ಹಾಗೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು. ಯಾಕಪ್ಪ ಅಂತ ಹೇಳ್ತೀನಿ, ಲಾಸ್ಟ್ವರೆಗೂ ನೋಡಿ. ನಿಮ್ಮ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಮಾಡಿರೋಂಥ ಹೇರ್ ಪ್ಯಾಕು. ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಹಚ್ಕೊಳ್ತಾ ಇರ್ಬೋದು. ಹಚ್ಕೊಳ್ತಾ ಇರೋದ್ರಿಂದ ನಿಮ್ಮ ಕೂದಲು ಕಪ್ಪಗಾಗಿ ಇರುತ್ತೆ. ನೋಡ್ತಾ ಇರ್ಬೋದು ತುಂಬಾ ಶೈನಿಯಾಗಿ ಕಪ್ಪಗಿರುತ್ತೆ. ಈ ಒಂದೇ ಸರ್ತಿ ಹಚ್ಕೊಂಡ ತಕ್ಷಣ ಕೂದಲು ಕಪ್ಪಗಾಯಿತು, ಮತ್ತೆ ವಾಶ್ ಮಾಡಿದ್ಮೇಲೆ ಮತ್ತೆ ಅದೇ ರೀತಿ ಅಂತ ಏನು ಅನ್ನೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಹಚ್ತಾ ಬನ್ನಿ, ನಿಮ್ಮ ಕೂದಲು ಹಾಗೆ ಶೈನಿಯಾಗಿ ಕಪ್ಪಗೆ ಇರುತ್ತೆ. ಇದೇನು ಸೈಡ್ ಎಫೆಕ್ಟ್ ಏನಿರಲ್ಲ, ಯಾಕಂದರೆ ನಾವು ನ್ಯಾಚುರಲಾಗಿ ಮಾಡಿರೋವಂಥದ್ದು. ಹಾಗಾಗಿ ನೀವು ನ್ಯಾಚುರಲಾಗಿ ಬಳಸ್ತಾ ಇದ್ದರೆ ನಿಮ್ಮ ತಲೆ ಕೂದಲು ತುಂಬಾ ಶೈನಿಯಾಗಿ ಕಪ್ಪಗೆ ಇರುತ್ತೆ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಮಾಡುವಂಥ ಹೇರ್ ಪ್ಯಾಕ್ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಷ್ಟ ಆದಮೇಲೆ ನನಗೆ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋ ಪೂರ್ತಿ ಎಂಡ್ವರೆಗೂ ನೋಡಿ, ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು. ಹಾಗಾದರೆ ಮಾಡೋದಕ್ಕಾಗಿ ಫಸ್ಟಿಗೆ ಏನು ಬೇಕಾಗುತ್ತೆ ಅಂದರೆ, ನಾನು ಕರಿಬೇವು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಬ್ಬಿಣದ ತವಾ ತಗೋಬೇಕು. ತವಾ ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೆ. ಇವಾಗ ನಾನು ಕರಿಬೇವು ಹಾಕಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ನಮ್ಮ ಕರಿಬೇವು ಹಾಗೆ ಹುರಿತಾ ಇರಬೇಕು. ಕಪ್ಪಗಾಗೋವರೆಗೂ ಚೆನ್ನಾಗಿ ಹುರಿತಾನೇ ಇರಿ. ಹಾಗೆ ನಾವು ಹುರಿತಾ ಇರ್ತೀವಲ್ವ, ಇವಾಗ ಇದಕ್ಕೆ ಏನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಕರಿಬೇವಿಂದ ನಮ್ಮ ತಲೆ ಕೂದಲು ಕಪ್ಪಗಾಗುತ್ತೆ, ಹಾಗೆ ಶೈನಿಯಾಗಿರುತ್ತೆ. ಇವಾಗ ನಾನು ಅದಕ್ಕೆ 1-2 ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ನಾವು ಅಡುಗೆ ಬಳಸ್ತೀವಲ್ಲ ಸಾಸಿವೆ, ಕಪ್ಪಗಿರುವಂಥ ಸಾಸಿವೆ, ಅದು 2 ಸ್ಪೂನಷ್ಟು ಹಾಕ್ಕೋಬೇಕು. ಸಾಸಿವೆಯಿಂದ ಕೂಡ ನಮ್ಮ ತಲೆಗೂ ತುಂಬಾ ಒಳ್ಳೆಯದು. ಯಾಕಂದರೆ ಸಾಸಿವೆ ಎಣ್ಣೆ ಇರುತ್ತಲ್ವ ಸಾಸಿವೆಯಲ್ಲಿ, ಅದರಿಂದ ನಮ್ಮ ಕೂದಲು ತುಂಬಾ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನೀವು ಈ ಥರ ಸಾಸಿವೆ ಇದ್ದರೆ ಖಂಡಿತವಾಗಿ ಬಳಸಿ. ಇವಾಗ ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಹಾರ್ತಾ ಇರೋದು, ಹಾಗೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ಸಾಸಿವೆ ಹಾರೋದು ಕಡಿಮೆ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಹಾಗೇ ನಾನು ಕೈ ಆಡಿಸ್ತಾನೆ ಇರ್ತೀನಿ. ಇದು ನೋಡಿ ನಾವು ಹುರಿತಾ ಇರ್ತೀವಲ್ವ, ಅದು ಕಪ್ಪುಗೆ ನಮ್ಗೆ ಸಾಸಿವೆ ಏನಾಗುತ್ತೆ ಅಂದರೆ ಒಂಥರ ಶೈನಿಯಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಹಾಗೆ ಹುರಿತಾನೆ ಇರಬೇಕು. ಹಾಗೆ ನಾವು ಹುರಿತಾ ಇರುವಾಗ ಮತ್ತೇನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ಇವಾಗ ನಾನು ಇದಕ್ಕೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಸೀಡ್ಸ್ ಸೇರಿಸ್ತಾ ಇದ್ದೀನಿ. ಅಂದರೆ ಕಪ್ಪು ಜೀರಿಗೆ ಅಂತೀವಲ್ವ ಅದು 1 ಸ್ಪೂನಷ್ಟು ಸೇರಿಸಿದ್ರೆ ಸಾಕು. 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಇನ್ನೂ ಕೂಡ ಚೆನ್ನಾಗಿ ಹುರಿತಾನೇ ಇರೋದು. ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಸಾಸಿವೆ ಶೈನಿಯಾಗಿ ಕಾಣಿಸುತ್ತೆ ಅಂತ. ಇವಾಗ ನೋಡಿ ಎಷ್ಟು ಪಳಪಳನೆ ಶೈನಿಯಾಗಿ ಹೊಳಿತಾ ಇರುವಂಥ ಸಾಸಿವೆ ನೋಡಿ. ಈ ಥರ ಬರೋವರೆಗೂ ಕೈ ಬಿಡದೆ ಹುರಿಬೇಕು. ಆವಾಗಲೇ ನಮ್ಗೆ ಏನಂತ ರಿಸಲ್ಟ್ ಸಿಗುತ್ತೆ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿರೋದಲ್ವ. ಇವಾಗ ನೀವು ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಿ. ಯಾಕಂದ್ರೆ ತವಾ ಸ್ವಲ್ಪ ಬಿಸಿ ಇರೋದು. ಹಾಗೆ ಕೈ ಆಡಿಸ್ತಾ ಇದ್ದರೆ ಮತ್ತೆ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಶೈನಿಯಾಗಿ ಬರುತ್ತೆ. ಈ ಥರ ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಮಾಡಿ ಹಚ್ತಾ ಬಂದರೆ ನಿಮ್ಮ ತಲೆಗೂ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕೆಮಿಕಲ್ ಇರುವಂಥದ್ದು ಬಳಸ್ಕೊಂಡು 1 ತಿಂಗಳು 15 ದಿವಸಕ್ಕೆ ಒಂದೊಂದು ಸರ್ತಿ ಬಳಸೋ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿ ನೀವು ಹೇರ್ ಪ್ಯಾಕು ಡೈಲಿ ಹಚ್ಚಿದ್ರೂ ಕೂಡ ಏನೂ ಪರವಾಗಿಲ್ಲ ಸ್ನೇಹಿತರೆ. ಇನ್ನು ಎಣ್ಣೆ ಯಾವ ರೀತಿ ತಲೆಗೆ ಹಚ್ತಾ ಇರ್ತೀವಿ ಆ ಥರ ಇದು ಕೂಡ ಹಚ್ಕೊಳ್ತಾ ಇದ್ದರೆ ನಮಗೇನು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾದರೆ ಇವಾಗ ನೋಡಿ ನಾನು ಚೆನ್ನಾಗಿ ಸಾಸಿವೆ ಚಟಪಟ ಅಂದು ಕಲರ್ ಶೈನಿಯಾಗಿ ಬರೋವರೆಗೂ ಹುರ್ಕೊಂಡು ತೊಗೊಂಡಿರೋಂಥದ್ದು ಒಂದು ಪ್ಲೇಟ್ನಲ್ಲಿ ತೆಗೆದಿದ್ದೀನಿ. ಒಂದು 5 ನಿಮಿಷ ಅಷ್ಟೇ ತಣ್ಣಗಾಗಲಿ. ನೋಡಿ ಕೈಯಿಂದ ಸ್ವಲ್ಪ ರೀತಿ ಮ್ಯಾಶ್ ಮಾಡಿದ್ರೆ ಸಾಸಿವೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರೋದು. ಇವಾಗ ಏನು ಮಾಡಬೇಕಂದ್ರೆ ಒಂದು ಕುಟ್ಟೋ ಕಲ್ಲು ತಗೊಳ್ಳಿ. ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡಿರೋದೆಲ್ಲನೂ ಕೂಡ ಇವಾಗ ಸಾಸಿವೆ ಕರಿಬೇವು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ಸಣ್ಣ ಕುಟ್ಕೊಳ್ತೀನಿ. ಇವಾಗ ನೋಡಿ ಪೂರ್ತಿ ಸಣ್ಣ ಆಗೋವರೆಗೂ ಕುಟ್ತಾ ಇರ್ತೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಹಾಕ್ಬೋದು. ಮಿಕ್ಸಿಯಲ್ಲಿ ಹಾಕಿದ್ರೂ ಕೂಡ ಈ ರಿಸಲ್ಟ್ ಮಾತ್ರ ಸಿಗೋದಿಲ್ಲ. ಯಾಕಂದರೆ ಮಿಕ್ಸಿಯಲ್ಲಿಗಿಂತ ಇದು ಕುಟ್ಟೋದ್ರಲ್ಲಿ ಕುಟ್ಟಿದ್ರೇ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ.
ಇವಾಗ ನೋಡಿ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟರಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನಾವು ದಿಢೀರವಾಗಿ ಮಾಡುವಂಥದ್ರಲ್ಲಿಕ್ಕಿಂತ ಈ ಥರ ಕಷ್ಟಪಟ್ಟು ಮಾಡ್ತೀವಲ್ವ ಅದು ಒಂದು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಜೋರು ಹಾಕಿ ಎಷ್ಟು ಚೆನ್ನಾಗಿ ಕುಟ್ತಾ ಬರ್ತೀವಿ ಅಷ್ಟೇ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಸಾಸಿವೆ ಎಣ್ಣೆ ಬಿಡ್ತಾ ಬರುತ್ತೆ ನೋಡಿ ಸ್ನೇಹಿತರೆ. ಇದರಿಂದನೇ ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಈ ರೀತಿ ನೀವು ಮಿಕ್ಸಿಯಲ್ಲಿ ಮಾಡಿದ್ರೆ ಓನ್ಲಿ ಪೌಡ್ರ್ ಆಗುತ್ತೆ ಮತ್ತು ಈ ರೀತಿ ಸಾಸಿವೆ ಎಣ್ಣೆ ಮಾತ್ರ ಬಿಡೋದಿಲ್ಲ, ಕಡಿಮೆನೇ ಬಿಡೋದು ಸಾಸಿವೆ ಎಣ್ಣೆ. ಮತ್ತು ಅದಕ್ಕೆ ಏನೆಲ್ಲ ಮಿಕ್ಸ್ ಮಾಡಿಕೊಂಡು ಹಚ್ಚೋದಕ್ಕಿಂತ ಈ ರೀತಿ ನೀವು ಸಾಸಿವೆ ಪೂರ್ತಿ ಎಣ್ಣೆ ಬಿಡೋವರೆಗೂ ಕೊಡ್ತಾ ಇರಬೇಕು. ಎಷ್ಟು ಎಣ್ಣೆ ಬಿಡೋವರೆಗೂ ಕೊಡ್ತಾ ಇರ್ತೀವಿ ಅಂದರೆ ನೋಡಿ ತೋರಿಸ್ತೀನಿ. ಇವಾಗ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಥರ ಕಾಣಿಸ್ತಾ ಇರೋದು. ಬೇಗನೆ ಸಣ್ಣ ಆಗುತ್ತೆ, ಏನು ಜಾಸ್ತಿ ಹೊತ್ತು ಕೂಡ ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ಕೈಯಲ್ಲಿ ಈ ರೀತಿ ಸ್ವಲ್ಪ ರೀತಿ ರಬ್ ಮಾಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಪ್ಪಗಾಗ್ತಾ ಇರೋದು. ಇನ್ನೂ ಸ್ವಲ್ಪ ಹೊತ್ತು ನಾವು ಇದೇ ಥರ ಕೊಡ್ತಾ ಇರಬೇಕಾಗತ್ತೆ, ಯಾಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕು. ಒಂಥರ ಎಣ್ಣೆ ಬಿಡ್ತಾ ಹೋದರೆ ಒಂಥರ ಉಂಡೆ ಥರ ಆಗುತ್ತೆ ನೋಡಿ, ಆ ರೀತಿ ಎಣ್ಣೆ ಬಿಡುತ್ತೆ ಸಾಸಿವೆ ಎಣ್ಣೆ. ಈ ರೀತಿ ಇದ್ದರೆ ನೀವು ನ್ಯಾಚುರಲಾಗಿ ನಿಮ್ಮ ತಲೆಗೂ ಕೂಡ ಹೇರ್ ಪ್ಯಾಕ್ ಹಚ್ತಾ ಇರ್ಬೋದು ನೋಡಿ. ಎಷ್ಟು ಶೈನಿಯಾಗಿ ಒಳಗಡೆ ಕೆಂಪು ರೀತಿ ಕಾಣಿಸ್ತಾ ಇರ್ಬೋದು. ಈ ಥರ ನೀವು ಕುಟ್ಕೋಬೇಕು, ಆವಾಗಲೇ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಎಲ್ಲರೂ ಕೇಳ್ತಾ ಇದ್ದೀರಿ, ನೀವು ಮೀಸೆಗೆ ಹಚ್ಕೋಬೋದಾ, ಹಾಗೆ ತಲೆಗೆ ಹಚ್ಕೊಂಡ್ರೆ ತೊಳ್ಕೊಂಡ್ರೆ ಹೋಗುತ್ತೆ ಅಂತ ಎಲ್ಲರೂ ಕೂಡ ಅಂತ ಇದ್ದೀರಾ. ಇವಾಗ ನೋಡಿ ಒಂದು ಸರ್ತಿ ತಲೆಗೆ ಹಚ್ಕೊಳ್ತೀರಾ, ಒಂದು ಸಲ ತಲೆಗೆ ಹಚ್ಕೊಂಡು ತೊಳ್ಕೊಂಡ್ರೆ ಹೋದರೆ ಮತ್ತೊಂದು ಸರ್ತಿ ಹಚ್ಕೊಳ್ಳಿ. ಈ ಥರ ಹಚ್ತಾ ಹೋದರೆ ನಿಮ್ಮ ತಲೆಗೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಯಾವುದೇ ಕೆಲಸ ಮಾಡಿದ್ರೆ ಒಂದು ಸರ್ತಿ ಕೆಲಸ ಮಾಡೋಕ್ಕೆ ಹೋದರೆ ಒಂದೇ ಸರ್ತಿ ಬಂದುಬಿಡುತ್ತೆ ಅಂತೇನಿಲ್ಲ. ನಾವು ಟ್ರೈ ಮಾಡ್ತಾ ಇದ್ರೆ ನಮಗೆ ಅದು ಕೆಲಸ ಬಂದೇ ಬರುತ್ತಲ್ವ. ಹಾಗಾಗಿ ಇದು ನೋಡಿ ನ್ಯಾಚುರಲಾಗಿ ಮಾಡಿರುವಂಥ ಹೇರ್ ಪ್ಯಾಕು, ಕೆಮಿಕಲ್ ಇಲ್ಲದೇ ಇರುವಂಥ ಹೇರ್ ಪ್ಯಾಕ್ ಅಂದರೆ ನಾವು ಚೆನ್ನಾಗಿ ಬಳಸ್ತಾ ಬಂದರೆ ನಮ್ಮ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಒಂದೇ ಸರ್ತಿ ನಮ್ಮ ಕೂದಲು ಕೂಡ ಉದ್ದಾಗೋದಿಲ್ಲ, ನಮ್ಮ ಕೂದಲು ಉದುರುವಂಥ ಕೂದಲು ಒಂದೇ ಸರ್ತಿ ಬೆಳೆಯೋದು ಕೂಡ ಇಲ್ಲಲ್ವ. ಹಾಗಾಗಿ ಯಾವುದೇ ರಿಸಲ್ಟ್ ಸಿಗೋದಕ್ಕೂ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇವಾಗ ನೋಡಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಅಂದರೆ ಸ್ವಲ್ಪ ನೀವು ಟ್ರೈ ಮಾಡ್ತಾ ಬನ್ನಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ಕುಟ್ಟಿದ್ದೀನಂತ. ಪೂರ್ತಿ ಎಣ್ಣೆ ಬಿಡೋವರೆಗೂ ಕುಟ್ಕೋಬೇಕು. ಈ ರೀತಿ ಎಣ್ಣೆ ಬಿಡೋವರೆಗೂ ಕುಟ್ತೀವಲ್ವ, ಇದೇ ಒಳ್ಳೆ ರಿಸಲ್ಟ್ ಅನ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಒಂದು ಉಂಡೆ ಥರ ರೆಡಿಯಾಗಿರುವಂಥದ್ದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೀನಿ ಅಂತ. ಕುಟ್ಟೋ ಕಲ್ಲು ಕೂಡ ತುಂಬಾ ಬ್ಲ್ಯಾಕ್ ಆಗಿರುವಂಥದ್ದು. ಹಾಗಾದರೆ ಇವತ್ತು ನೋಡಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು. ಈ ಥರ ಹೇರ್ ಪ್ಯಾಕ್ ಮಾಡಿ ನೀವು ಯಾವಾಗ ಬೇಕಾವಾಗ ಹಚ್ಕೋಬೋದು. ಇವಾಗ ನೋಡಿ ನೀವು ಏನಂತೀರ, ಹಚ್ಕೊಂಡು ನೀವು ತಲೆ ವಾಶ್ ಮಾಡ್ಕೋಬೋದಾ ಅಂತ ಕೇಳ್ತೀರಾ. ಹಾಗಾದರೆ ನಡೆಯುತ್ತೆ. ನಾರ್ಮಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಂದ ವಾಶ್ ಮಾಡ್ಕೋಬೋದು. ಏನು ಒಂದೇ ಸರ್ತಿ ವಾಶ್ ಮಾಡಿಕೊಂಡ್ರೆ ಹೋಗೋದಿಲ್ಲ. 1-2 ದಿವಸ ಬಿಟ್ಕೊಂಡು ಮತ್ತೆ ನೀವು ಆಮೇಲೆ ಶ್ಯಾಂಪು ಹಾಕ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇರೋದಂಥದ್ದು ಸಾಸಿವೆ ಎಣ್ಣೆ. ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ರೀತಿ ನೀವು ತಲೆಗೆ ಹಚ್ತಾ ಬರೋದ್ರಿಂದ ನಿಮ್ಮ ತಲೆ ಕೂದಲು ತುಂಬಾ ಶೈನಿಯಾಗಿ ಕೂತ್ಕೊಳ್ತಾ ಇರುತ್ತೆ, ಹಾಗೆ ಬ್ಲ್ಯಾಕ್ ಕೂಡ ಆಗ್ತಾ ಬರುತ್ತೆ ಈ ರೀತಿ ಇರೋದ್ರಿಂದ. ಇವಾಗ ನೋಡಿ ಬುಡದಿಂದ ಹಚ್ತಾ ಬಂದರೆ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇವಾಗ ಈ ರೀತಿ ಡಬ್ಬಿಗಳಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಯಾವಾಗ ಬೇಕಾವಾಗ ಟ್ರೈ ಮಾಡ್ತಾ ಇರ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.